ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನೋಟ್ಯೂಬ್ ಚಾನಲ್. ಜುಲೈ 3 ಜಿಯೋ ತನ್ನ ಎಲ್ಲ ರೀಚಾರ್ಜ್ ಪ್ಲಾನ್ಗಳನ್ನ ಜಾಸ್ತಿ ಮಾಡಿ ಗ್ರಾಹಕರಿಗೆ ಬಿಗ್ ಶಾಕ್ ಕೊಟ್ಟಿತ್ತು. ಈಗ ಗ್ರಾಹಕರೆಲ್ಲ BSNL ಕಡೆಗೆ ತಿರುಗಿ ನೋಡುವಂತಾಗಿದೆ. ಇನ್ನು ಆಪತ್ಕಾಲದ ಬಾಂಧವನಂತೆ BSNL ಜೊತೆ ರತನ್ ಟಾಟಾ ಕೈ ಜೋಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬೈಕಾಟ್ ಜಿಯೋ ಅನ್ನೋ ಟ್ರೆಂಡ್ ಸಹ ನಡೀತಾ ಇದೆ. ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನ BSNLಗೆ ಪೋರ್ಟ್ ಆಗಿದ್ದಾರೆ. ಹಾಗಾದ್ರೆ ಇದ್ದಕ್ಕಿದ್ದಾಗೆ ಜಿಯೋ, ಏರ್ಟೆಲ್, ವೊಡಾಫೋನ್ ಕಂಪನಿಗಳು ರೀಚಾರ್ಜ್ ಬೆಲೆ ಏರಿಕೆ ಮಾಡಿದ್ದಾದ್ರೂ ಏಕೆ? ಇಷ್ಟು ದಿನ ಕಣ್ಮರೆಯಾದ BSNL ನಷ್ಟಕ್ಕೆ ಕಾರಣ ಆದ್ರೂ ಏನು? ಇದನ್ನ ಯಾರಾದ್ರೂ ಬೇಕಂತ ನಷ್ಟ ಮಾಡಿಸಿದ್ರ? BSNL ನ ಕಮ್ ಬ್ಯಾಕ್ ಅಂತೂ ಪಕ್ಕ. ಅದು ಹೇಗೆ? ಇನ್ನು BSNLಗೆ ಹೆದರಿ ಈ ಕಂಪನಿಗಳು ರೀಚಾರ್ಜ್ ಬೆಲೆ ಕಮ್ಮಿ ಮಾಡ್ತಾವ? ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 2016ಕ್ಕೂ ಮುಂಚೆ ಹೆಚ್ಚಿನವರ ಮೊದಲ ಸಿಮ್ BSNL ಆಗಿತ್ತು. ಆದರೆ ಸೆಪ್ಟೆಂಬರ್ 5, 2016 ಜಿಯೋ ಫ್ರೀ ಸಿಮ್, ಫ್ರೀ ಡೇಟಾ, ಫ್ರೀ ಕಾಲ್ ಸೌಲಭ್ಯಗಳನ್ನು ನೀಡುವುದಾಗಿ ಘೋಷಿಸಿತ್ತು. ಗ್ರಾಹಕರು ಸಾಲಿನಲ್ಲಿ ನಿಂತು ಈ ಜಿಯೋ ಸಿಮ್ ಅನ್ನ ತಗೊಂಡಿದ್ರು. ಇನ್ನು ಈ ಸಮಯದಲ್ಲಿ ಮಾರ್ಕೆಟಲ್ಲಿದ್ದ ಎಷ್ಟೋ ಟೆಲಿಕಾಂ ಕಂಪನಿಗಳಾದ ಏರ್ಸೆಲ್, ಟಾಟಾ ಡೊಕೊಮೊ ಕಣ್ಮರೆಯಾಗಿದ್ವು. ಜಿಯೋನ ಹಿಂದೆಯೇ ಏರ್ಟೆಲ್ ಮತ್ತು ವೊಡಾಫೋನ್ ತಮ್ಮ ಗ್ರಾಹಕರಿಗೆ ಅಗ್ಗದ ಬೆಲೆ ಡೇಟಾ, ಕಾಲ್ ಸೌಲಭ್ಯಗಳನ್ನು ನೀಡಲು ಆರಂಭಿಸಿದ್ವು. ಈ ಸಮಯದಲ್ಲಿ ಜಿಯೋ ಮತ್ತು ಏರ್ಟೆಲ್ ಕೇವಲ ನಗರ ಪ್ರದೇಶದ ಜನರನ್ನ ಟಾರ್ಗೆಟ್ ಮಾಡಿದ್ರೆ, ಈ ಕಡೆ ಹಳ್ಳಿಗಳಲ್ಲಿ ಇನ್ನೂ BSNL ಬಳಕೆಯಲ್ಲಿತ್ತು. ಇನ್ನು ಈ BSNL ಅಂದ್ರೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಹೆಸರೇ ಹೇಳುವಂತೆ ಇದು ಭಾರತ ಸರ್ಕಾರದ ಟೆಲಿಕಾಂ ಕಂಪನಿ. ಭಾರತದ ಪ್ರತಿ ಹಳ್ಳಿಯಲ್ಲೂ, ಗುಡ್ಡಗಾಡು ಪ್ರದೇಶಗಳಲ್ಲೂ ಸಂಪರ್ಕ ಕಲ್ಪಿಸಿಕೊಡದೆ BSNL ನ ಗುರಿಯಾಗಿತ್ತು. ಈ BSNL ಪ್ರಾರಂಭ ಆಗಿದ್ದು 2000 ಇಸ್ವಿಯ ಅಕ್ಟೋಬರ್ 1ರಂದು. ಪ್ರಾರಂಭದಲ್ಲಿ BSNL ಟೆಲಿಕಾಂ ಇಂಡಸ್ಟ್ರಿಯ ಮಾರ್ಕೆಟ್ ಲೀಡರ್ ಆಗಿತ್ತು. 2001ರಿಂದ 2006ರಲ್ಲಿ ಇದು 46,000 ಕೋಟಿಯಷ್ಟು ಲಾಭ ಮಾಡಿತ್ತು. ಇನ್ನು ಕೇವಲ 2004ರಿಂದ 2005ರಲ್ಲಿ ಇದು 1,000 ಕೋಟಿಗೂ ಹೆಚ್ಚು ಲಾಭ ಮಾಡಿತ್ತು. ಆದರೆ 2007ರಿಂದ BSNL ನ ಪತನ ಶುರುವಾಯಿತು. ಅದಕ್ಕೆ ಮುಖ್ಯ ಕಾರಣ ದಯಾನಿಧಿ ಮಾರನ್ ಟೆಲಿಫೋನ್ ಎಕ್ಸ್ಚೇಂಜ್ ಕೇಸ್. ದಯಾನಿಧಿ ಮಾರನ್ ಆಗಿನ ಕಮ್ಯುನಿಕೇಶನ್ ಮಿನಿಸ್ಟರ್ ಆಗಿದ್ರು. CBI ತನಿಖೆಯ ಪ್ರಕಾರ ಇವರ ಮನೆಯಲ್ಲಿ BSNL ನ ದೊಡ್ಡ ಅಧಿಕಾರಿಗಳ ಸಹಾಯದಿಂದ 700ಕ್ಕೂ ಹೆಚ್ಚು ಹೈಸ್ಪೀಡ್ ಇಂಟರ್ನೆಟ್ ಲೈನ್ಗಳನ್ನ ಹಾಕ್ಸಿದ್ರು. ಇದನ್ನ ಇವರು ತನ್ನ ತಮ್ಮ ಕಲಾನಿಧಿ ಮಾರನ್ರ ಸನ್ TV ನೆಟ್ವರ್ಕ್ಗೋಸ್ಕರ ಬಳಸಿದ್ರು ಅಂತ ಹೇಳಲಾಗುತ್ತೆ. ಇದರಿಂದಾಗಿ BSNLಗೆ 1,78,00,000 ನಷ್ಟ ಆಗಿತ್ತು. ಇದಾದ ನಂತರ ಇವರು ರಾಜೀನಾಮೆ ಕೊಟ್ಟಿದ್ರು. ಮತ್ತೆ ಇವರದೇ ಪಕ್ಷದ ಎ ರಾಜು ಎಂಬುವರು ಕಮ್ಯುನಿಕೇಶನ್ ಮಿನಿಸ್ಟರ್ ಆಗಿದ್ರು. ಎ ರಾಜು ಕಮ್ಯುನಿಕೇಶನ್ ಮಿನಿಸ್ಟರ್ ಆದ ಸಮಯದಲ್ಲೇ BSNL ವೈರ್ಲೆಸ್ ಇಂಟರ್ನೆಟ್ ನ ಪ್ರಾರಂಭ ಮಾಡೋಕೆ ಪ್ಲಾನ್ ಮಾಡಿತ್ತು ಮತ್ತು ಈ ಕೆಲಸ ಮಾಡಲು ಟೆಂಡರ್ನ ಕರೆದಿತ್ತು. ಈ ಟೆಂಡರ್ನ ಎ ರಾಜು ತಮಗೆ ಗೊತ್ತಿರೋರಿಗೆ ಕೊಟ್ಟು ಸ್ಕ್ಯಾಮ್ ಮಾಡಿ BSNLಗೆ ಸುಮಾರು 1,76,000 ಕೋಟಿಯಷ್ಟು ನಷ್ಟ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಎ ರಾಜು ಅವ್ರನ್ನ ನಿರಪರಾಧಿ ಅಂತ ತೀರ್ಪು ನೀಡಿತ್ತು. ಏನೇ ಆಗಲಿ BSNLಗೆ ಆಗಿರೋ ನಷ್ಟ ಮಾತ್ರ ರಿಕವರಿ ಆಗಲೇ ಇಲ್ಲ. ಇದಾದ ನಂತರ BSNL ಲಾಭದ ಮುಖ ನೋಡಲೇ ಇಲ್ಲ. ಇನ್ನು ಈ ಸ್ಕ್ಯಾಮ್ಗಳು ನಡೆಯುವಾಗ ಬೇರೆ ಕಂಪನಿಗಳಾದ ಏರ್ಟೆಲ್, ಜಿಯೋ ತಾವು ಬೆಳೆಯುತ್ತಾ ಮುಂದೆ ನಡೆದಿದ್ವು. ಆದರೆ BSNL ಮಾತ್ರ ಪಾತಾಳಕ್ಕೆ ಇಳಿದಿತ್ತು. ಈ ಎಲ್ಲಾ ಸ್ಕ್ಯಾಮ್ಗಳ ತನಿಖೆಗಳನ್ನ CBIಗೆ ಒಪ್ಪಿಸಿದ ಸರ್ಕಾರ ಮತ್ತೆ ಯಾವುದೇ ಹೊಸ ಯೋಜನೆಗಳನ್ನ BSNLಗೋಸ್ಕರ ಪ್ಲಾನ್ ಮಾಡಲೇ ಇಲ್ಲ. BSNL ಪತನಕ್ಕೆ ಇನ್ನೊಂದು ಕಾರಣ ಅಂದ್ರೆ, ಈ ಸಮಯದಲ್ಲಿ ಜಿಯೋ, ಏರ್ಟೆಲ್ ತಮ್ಮ ಗ್ರಾಹಕರ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ತಕ್ಕ ಪರಿಹಾರವನ್ನು ಕೊಡ್ತಿದ್ವು. ಮತ್ತೆ ತಮ್ಮ ನೆಟ್ವರ್ಕ್ ಮತ್ತೆ ಗ್ರಾಹಕ ಸೇವೆನ ಇಂಪ್ರೂವ್ ಮಾಡೋದ್ರ ಬಗ್ಗೆ ಗಮನ ಹರಿಸಿದ್ವು. ಇನ್ನೊಂದ್ ಕಡೆ BSNL ನ ಸರ್ಕಾರಿ ನೌಕರರು ಗ್ರಾಹಕರಿಗೆ ಅಷ್ಟು ಬೇಗ ಸ್ಪಂದಿಸ್ತಾ ಇರಲಿಲ್ಲ. ಗ್ರಾಹಕರ ಚಿಕ್ಕ ಸಮಸ್ಯೆಗಳಿಗೆ ಪರಿಹಾರ ಸಿಗೋಕೆ ಹಲವಾರು ದಿನಗಳು ಆಗ್ತಿದ್ವು. ಹೀಗಾಗಿ ಗ್ರಾಹಕರು ಖಾಸಗಿ ಕಂಪನಿಗಳಾದ ಜಿಯೋ ಮತ್ತೆ ಏರ್ಟೆಲ್ ನ ಮೊರೆ ಹೋಗ್ಬೇಕಾಗಿತ್ತು. ಇನ್ನು ಇಷ್ಟೆಲ್ಲ ಆದ್ರೂ ಈ BSNL ಉಳಿಯಲು ಕಾರಣ ಇದು ಮಾಡಿದ ಒಳ್ಳೆ ಕೆಲಸ. ಜಿಯೋ ಮತ್ತೆ ಏರ್ಟೆಲ್ ತಲುಪದೇ ಇರೋ ಗುಡ್ಡಗಾಡು ಪ್ರದೇಶ, ಚಿಕ್ಕ ಹಳ್ಳಿಗಳಲ್ಲಿ ಇದರ ನೆಟ್ವರ್ಕ್ ಸ್ಥಾಪನೆ ಮಾಡಲಾಗಿತ್ತು. ಇದೇ BSNL ನ ಇನ್ನೂ ಉಳಿಸಿದೆ. ಇನ್ನು ಈ BSNL ನ ಕಮ್ ಬ್ಯಾಕ್ ಪಕ್ಕ ಅನ್ನೋಕೆ 4 ಕಾರಣಗಳಿವೆ. ಅದರಲ್ಲಿ ಮೊದಲನೇ ಕಾರಣ ಈಗಿನ ಸರ್ಕಾರ. BSNL ಎಷ್ಟೇ ಪಾತಾಳಕ್ಕೆ ಹೋದ್ರೂ ಇದು ಭಾರತ ಸರ್ಕಾರದ ಕಂಪನಿ. 2019ರಿಂದ ಸರ್ಕಾರ ಇದಕ್ಕೆ ಸುಮಾರು 3,22,000 ಕೋಟಿಗಳಷ್ಟು ಹಣ ಖರ್ಚು ಮಾಡಿದೆ. ಇನ್ನು ಮುಂದೆ ಸಹ ಸರ್ಕಾರ ಇದರ ಬಗ್ಗೆ ಗಮನ ಹರಿಸುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ, ಈ ಸರ್ಕಾರದಲ್ಲಿ BSNL ಮುಚ್ಚಿ ಹೋದರೆ ಇದು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡ್ಬಿಡುತ್ತೆ. ಎರಡನೇ ಕಾರಣ,
2024ರವರೆಗೂ ದೇಶದ ಮೂಲೆ ಮೂಲೆಯಲ್ಲೂ 4G ನೆಟ್ವರ್ಕ್ ಸ್ಥಾಪನೆ ಮಾಡಲು BSNL ಬಿಗ್ ಪ್ಲಾನ್ ಮಾಡಿದೆ. ಈ 4G ನೆಟ್ವರ್ಕ್ ಇನ್ಸ್ಟಾಲ್ ಆದ ಮೇಲೆ 2025ರವರೆಗೆ 5G ನೆಟ್ವರ್ಕ್ ಸ್ಥಾಪನೆ ಮಾಡುವುದು ಪ್ಲಾನ್ ಅಲ್ಲಿದೆ. ಈ ಮುಂಚೆ ತರ ಇದರಲ್ಲಿ ಯಾವುದೇ ಸ್ಕ್ಯಾಮ್ ಆಗೋ ಸಾಧ್ಯತೆಗಳು ಇಲ್ಲ. ಕಾರಣ ಈ ಟೆಂಡರ್ನ ಸರ್ಕಾರ ರತನ್ ಟಾಟಾ ಅವರ ಕಂಪನಿ TCSಗೆ ಕೊಟ್ಟಿದೆ. ಜನರಲ್ಲಿ ಸರ್ಕಾರಕ್ಕಿಂತ ರತನ್ ಟಾಟಾ ಅವರ ಮೇಲೆ ನಂಬಿಕೆ ಇದ್ದು ದೇಶದ ಅಭಿವೃದ್ಧಿ ಜನರ ಸಹಾಯ ಅಂತ ಬಂದ್ರೆ ಅವರು ಹಿಂಜರಿಯಲ್ಲ ಅಂತ ಗೊತ್ತಿದೆ. ಮೂರನೇ ಕಾರಣ, ರೀಚಾರ್ಜ್ ಬೆಲೆ ಹೆಚ್ಚಳದ ನಂತರ ಬೈಕಾಟ್ ಜಿಯೋ, BSNL ಗರ್ ವಾಪಸಿ ಅಂದ್ರೆ BSNL ಮನೆಗೆ ವಾಪಸ್ ಅನ್ನೋ ಟ್ರೆಂಡ್ ನಡೀತಾ ಇದೆ. ಈಗಾಗಲೇ 1 ಲಕ್ಷ ಜನ BSNLಗೆ ಪೋರ್ಟ್ ಆಗಿದ್ದಾರೆ. ಇನ್ನು BSNL ಹತ್ರ ಇದ್ದ 8 ಲಕ್ಷ ಗ್ರಾಹಕರ ಸಂಖ್ಯೆ ಈಗ 9 ರಿಂದ 10 ಲಕ್ಷಕ್ಕೆ ಏರಿದೆ ಅಂತ ಹೇಳಲಾಗುತ್ತೆ. ನಾಲ್ಕನೇ ಕಾರಣ, BSNL ತನ್ನ ರೀಚಾರ್ಜ್ ಪ್ಲಾನ್ಗಳನ್ನು ಅಪ್ಡೇಟ್ ಮಾಡಿದ್ದು ಬೆಸ್ಟ್ ರೀಚಾರ್ಜ್ ಪ್ಲಾನ್ಗಳನ್ನು ಮಾರ್ಕೆಟ್ಗೆ ತಂದಿದೆ. ದರ ಹೆಚ್ಚಳದ ಹಿನ್ನೆಲೆಯಲ್ಲಿ ಜನ ಈಗ BSNL ಹತ್ರ ಬಂದೇ ಬರ್ತಾರೆ. ಇನ್ನು ಈ ಜಿಯೋ ಮತ್ತೆ ಇತರ ಕಂಪನಿಗಳು ಬೆಲೆ ಏರಿಕೆ ಮಾಡಲು 2 ಕಾರಣಗಳಿವೆ. ಕಾರಣ 1, ಜಿಯೋ, ಏರ್ಟೆಲ್, ವೊಡಾಫೋನ್ ಈ 3 ಕಂಪನಿಗಳಿಗೆ ಯಾವುದೇ ಕಾಂಪಿಟೇಷನ್ ಇಲ್ಲ. 2016ರ ನಂತರ ಭಾರತದ 40% ಜನ ಜಿಯೋನ ಬಳಕೆ ಮಾಡ್ತಾರೆ, 33% ಜನ ಏರ್ಟೆಲ್ನ ಬಳಕೆ ಮಾಡ್ತಾರೆ, 10 ರಿಂದ 15% ಜನ ವೊಡಾಫೋನ್ ಬಳಕೆ ಮಾಡ್ತಾರೆ. ಈ 3 ಕಂಪನಿಗಳು ಸೇರಿ ಏನೇ ಡಿಸೈಡ್ ಮಾಡಿದ್ರು ಜನ ಅದನ್ನ ಫಾಲೋ ಮಾಡಲೇಬೇಕು ಅನ್ನೋ ಸಿಚುವೇಶನ್ ಇದೆ. ಇವರಿಗೆ ಭಯ ಅನ್ನೋದೇ ಇಲ್ಲ. ಇವರು ಏನೇ ಮಾಡಿದ್ರು ಜನರಿಗೆ ಬೇರೆ ಆಪ್ಷನ್ ಇಲ್ಲ. ಇನ್ನು ಎರಡನೇ ಕಾರಣ, 2022ರಿಂದ ಈ ಕಂಪನಿಗಳು 5G ಲಾಂಚ್ ಮಾಡಲು ಸುಮಾರು 1,20,00,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿವೆ. ರೀಚಾರ್ಜ್ ಬೆಲೆ ಏರಿಕೆ ಒಂದು ದಿನ ಮುಂಚೆ ಅಂದ್ರೆ ಜುಲೈ 2ರಂದು 5Gಗೋಸ್ಕರ ಈ ಕಂಪನಿಗಳು ಸುಮಾರು 11,000 ಕೋಟಿಯಷ್ಟು ಖರ್ಚು ಮಾಡಿದ್ವು. ಈ ದುಡ್ಡನ್ನ ಇವರು ನೆಟ್ವರ್ಕ್ ಟವರ್ ತಗೊಳ್ಳಿಕ್ಕೆ, ಇವುಗಳನ್ನು ಇನ್ಸ್ಟಾಲ್ ಮಾಡ್ಲಿಕ್ಕೆ ಉಪಯೋಗಿಸಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಜಿಯೋ, ಏರ್ಟೆಲ್ ತಮ್ಮ ರೀಚಾರ್ಜ್ ಹೆಚ್ಚಳದಿಂದ ಈಗ ತಾವು ಗಳಿಸುವುದಕ್ಕಿಂತ 47,500 ಕೋಟಿಗಳಷ್ಟು ಹೆಚ್ಚು ಗಳಿಸ್ತಾರೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಇನ್ನೊಂದು ಪ್ರಶ್ನೆ, ಈ ರೀಚಾರ್ಜ್ನ ಬೆಲೆ ಹೆಚ್ಚಳ ಮಾಡಿ ಬಂದ ಹಣವನ್ನ ಇವರು ನಿಜವಾಗ್ಲೂ 5G ಇಂಪ್ರೂವ್ಮೆಂಟ್ಗೆ ಬಳಸ್ತಾರಾ ಅನ್ನೋದು. ಇದಕ್ಕೆ ಉತ್ತರ ಇಲ್ಲ. ರೀಚಾರ್ಜ್ ಬೆಲೆ ಹೆಚ್ಚಳಕ್ಕೆ ಒಂದು ಅತಿ ಮುಖ್ಯ ಕಾರಣ ಅಂದ್ರೆ ಜಿಯೋ, ಏರ್ಟೆಲ್ ಹತ್ರ ಗ್ರಾಹಕರಂತೂ ಇದ್ದಾರೆ, ಆದರೆ ಗ್ರಾಹಕರ ಸಂಖ್ಯೆ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ, ಮತ್ತೆ ಅವರ ಗಳಿಕೆಯಲ್ಲೂ ಸಹ ಹೆಚ್ಚಿಗೆ ಏರಿಕೆ ಆಗ್ತಿಲ್ಲ. ಮೊದಲು ಈ ಕಂಪನಿಗಳಿಗೆ ಹೊಸ ಸಿಮ್ ಖರೀದಿಸುವರಿಂದ ಅವರು ಮಾಡುವ ರೀಚಾರ್ಜ್ನಿಂದ ಗಳಿಕೆಯಲ್ಲಿ ಏರಿಕೆ ಆಗ್ತಿತ್ತು. ಆದರೆ ಇತ್ತೀಚೆಗೆ ಹೊಸ ಸಿಮ್ ಖರೀದಿಸುವರ ಸಂಖ್ಯೆ ತುಂಬಾ ಕಮ್ಮಿಯಾಗಿದೆ. ಹೀಗಾಗಿ ಈ ಕಂಪನಿಗಳು ತಮ್ಮ ಹತ್ತಿರ ಇರುವ ಗ್ರಾಹಕರಿಂದಲೇ ಹೆಚ್ಚಿಗೆ ಹಣ ಪಡೆಯುವ ಹೊಸ ಬಿಸ್ನೆಸ್ ಮಾಡೆಲ್ನ ತಂದಿದ್ದಾರೆ. ಈ ಬಿಸ್ನೆಸ್ ಮಾಡೆಲ್ನಲ್ಲಿ ಈ ಕಂಪನಿಗಳು ತಮ್ಮ ಹತ್ತಿರ ಇರುವ ಗ್ರಾಹಕರಲ್ಲಿ ಪ್ರತಿ ಗ್ರಾಹಕರಿಂದ ಎಷ್ಟು ಹಣ ಗಳಿಸ್ತಾರೆ ಅನ್ನೋದನ್ನ ಲೆಕ್ಕ ಹಾಕ್ತವೆ. ಇದನ್ನ ARPU ಅಂತಾರೆ, ಅಂದ್ರೆ ಆವರೇಜ್ ರೆವಿನ್ಯೂ ಪರ್ ಯೂಸರ್ ಅಂತ. ಏರ್ಟೆಲ್ ತಮ್ಮ ಹತ್ತಿರುವ ಪ್ರತಿ ಗ್ರಾಹಕರಿಂದ 209 ಗಳಿಸುತ್ತಿತ್ತು. ಆದರೆ ಏರ್ಟೆಲ್ ಈಗ ಇದನ್ನ 300ಕ್ಕೆ ಹೆಚ್ಚು ಮಾಡುವ ಪ್ಲಾನ್ ಮಾಡಿದೆ. ಏರ್ಟೆಲ್ ಕಂಪನಿಯ ಪ್ರಕಾರ ಪ್ರತಿ ಗ್ರಾಹಕರಿಂದ 300 ರೂಪಾಯಿ ತಗೊಂಡ್ರೆ ಮಾತ್ರ ಅವರು ಉತ್ತಮ ಸರ್ವಿಸ್ ಅನ್ನು ಕೊಡಬಹುದಾಗಿದೆ. ಇನ್ನು ಜಿಯೋ ತಮ್ಮ ಪ್ರತಿ ಗ್ರಾಹಕರಿಂದ 180 ರೂಪಾಯಿಯನ್ನು ಗಳಿಸುತ್ತದೆ. ಹಾಗೆ ವೊಡಾಫೋನ್ ತನ್ನ ಪ್ರತಿ ಗ್ರಾಹಕರಿಂದ 146 ರೂಪಾಯಿ ಗಳಿಸುತ್ತೆ. ಆದರೆ ಈ 2 ಕಂಪನಿಗಳು ಇನ್ನೂ ಎಷ್ಟು ARPUವನ್ನು ಹೆಚ್ಚಳ ಮಾಡಬೇಕನ್ನೋದನ್ನ ಡಿಸೈಡ್ ಮಾಡಿಲ್ಲ. ಇನ್ನು ನಮ್ಮಲ್ಲಿ ಕಾಡುವ ಇನ್ನೊಂದು ಪ್ರಶ್ನೆ ಅಂದ್ರೆ BSNL ಕಾಂಪಿಟೇಷನ್ ಇಂದ ರೀಚಾರ್ಜ್ ಬೆಲೆ ಕಮ್ಮಿ ಆಗುತ್ತಾ ಅಂತ. ಇದಕ್ಕೆ ಉತ್ತರ ಇಲ್ಲ. ಈ ಕಂಪನಿಗಳು ತಮ್ಮ ಲಾಭಕ್ಕೆ ಮತ್ತು 5Gಗೋಸ್ಕರ ಬೆಲೆ ಕಡಿಮೆ ಮಾಡುವ ಯಾವ ಸಾಧ್ಯತೆಗಳು ಸಹ ಇಲ್ಲ. ವೀಕ್ಷಕರೇ, ಹೀಗಾಗಿ BSNL ಮಾರ್ಕೆಟ್ಗೆ ಮತ್ತೆ ಬರುವುದು ತುಂಬಾ ಅವಶ್ಯಕವಾಗಿದೆ. ಇದಕ್ಕೆ ನಾವೆಲ್ಲ ಸೇರಿ ಸಪೋರ್ಟ್ ಮಾಡಲೇಬೇಕು. ನೀವು BSNLಗೆ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.